ಶಂಭೋ ಶಂಕರ ಕಾಪಾಡಪ್ಪ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ. ಲಕ್ಷ್ಮೋ ಏನು ಅಂದ್ರೆ? ಮುನಿಯಪ್ಪ ಬನ್ನ. ಇನ್ನೂ ಬಂದಿಲ್ಲ ಅಂದ್ರೆ? ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವ. ಲಕ್ಷ್ಮೋ, ನಮ್ ಗಂಗೆಗೆ ಮೈ ಹುಷಾರಾಗಿಲ್ಲ, ದನದ ಡಾಕ್ಟರ್ನ ಕರೆಸ್ಬೇಕು. ನಾರಾಯಣನ್ ಹೋಗಿ ಮುನಿಯಪ್ಪನ ಕರ್ಕೊಂಬರಕ್ ಹೇಳು. ಹಿತ್ತಲ ಗಿಡ ಮದ್ದಲ್ಲ, ದೊಡ್ಡ ಮನುಷ್ಯ, ಅವನನ್ನ ಕರ್ಕೊಂಬರಕ್ ನಾನು ಹೋಗ್ಬೇಕು. ಏನಂತೆ ಅವನ ಗೋಳು? ಏನು ಇಲ್ಲ ಅಂದ್ರೆ ನೀವು ಪೂಜೆ ಮುಗಿಸಿ ಅವನು ಹೋಗಿ ಕರ್ಕೊಂಡ್ ಬರ್ತಾನೆ. ಏನಕ್ಕ ನೀನು? ಹೋಗಕ್ಕ. ಚಿಕ್ಕಜ್ಮಾನ್ರೆ, ಅದೇನ್ ಚಿಕ್ಕಜ್ಮಾನ್ರೆ ಹಂಗೆ ಆಳವಾಗಿ ಯೋಚಿಸ್ತೀರಾ? ಮದುವೆ ವಿಷಯ ತಾನೇ? ಮದುವೆ ಆ ಮುನಿಯಪ್ಪನ ಯಾವತ್ತಿ ಊರಿಂದ ಆಚೆಗಿಡ್ತೀನೋ ಅವತ್ತೇ ನನ್ನ ಮದುವೆ. ಹಂಗ್ಯಾಕೆ ಅವನ್ ಕಂಡ್ರೆ ಉರಿದು ಬೀಳ್ತೀರಾ? ಮತ್ತೇನೇನೋ, ನಮ್ಮ ಭಾವ ಜಮೀನಿನ ಎಲ್ಲಾ ಜವಾಬ್ದಾರಿನೂ ಅವನಿಗೆ ವಹಿಸಿ ನನ್ನ ಕಸವಾಗಿ ಕಾಣ್ತಾನೆ. ಹಂಗಾರೆ ಸದ್ಯಕ್ಕೆ ನಿಮ್ ಮದ್ವೆ ಆಗೋಕಿಲ್ಲ ಅನ್ನಿ. ಯಾಕೋ ಅಪಶಕ್ನ ನುಡಿತೀಯಾ? ಮತ್ತಿನ್ನೇನು, ಮುನಿಯಪ್ಪ ಯಜಮಾನ್ರ ಮನಸ್ನಾಗ ಅಂಟ್ಕೊಂಡ್ಬಿಟ್ಟವನೆ. ಭಾವನ ಮನಸ್ಸಿನಲ್ಲಿರೋ ಮುನಿಯಪ್ಪನ ಮರಣ ಹೋಮಾನೆ ನನ್ನ ಮುಂದಿನ ಗುರಿ. ನೋಡ್ತೀನಿ. ಭಾವ 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 ಭಾವ. ಏನೋ ಅದು ಮಹಾ ಸಾಮ್ರಾಜ್ಯ ಮುಳುಗೋದ ಹಾಗೆ ಬಡ್ಕೋತಾ ಇದೆಯಾ? ಹಾಗೆ ಅನ್ಕೊಳ್ಳಿ ಭಾವ. ಅವತ್ತು ನಿಮ್ ಜಮೀನಿನಲ್ಲಿ ದನ ಕಟ್ದ ಅಂತ ಬೀರನ್ನ ಬಾರ್ಕೊಳ್ ತಗೊಂಡು ಹೊಡೆದ್ರಿ. ಹೌದು. ಇನ್ನೊಂದಿನ ಆ ವೆಂಕ ನಮ್ ಜಮೀನಲ್ಲಿ ಕಲ್ಲೆಟ್ಟ ಅಂತ ಚಾವಟಿನಲ್ಲಿ ಬಿಗಿದ್ರಿ. ಹೌದು. ಯಾರೇ ಆಗ್ಲಿ ನನ್ನ ಜಮೀನಲ್ಲಿ, ನನ್ನ ಆಸ್ತಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ರೆ ಶಿಕ್ಷೆ ತಪ್ಪಲ್ಲ. ಇದು ನನ್ನ ಶಾಸನ, ಇದು ನನ್ನ ಶಿಸ್ತು. ಹಾಗಾದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ತಪ್ಪಲ್ಲ ತಾನೇ? ಹೌದು, ಖಂಡಿತ ತಪ್ಪಲ್ಲ. ಹಾಗಾದ್ರೆ ಇವತ್ ನಿಮ್ ಜಮೀನಲ್ಲಿ ಒಬ್ಬ ಗುಡಿಸ್ಲು ಹಾಕೊಂಡಿದ್ದಾನೆ. ಇವತ್ತು ಒಂದು ಗುಡಿಸ್ಲು, ನಾಳೆ 10 ಗುಡಿಸ್ಲು, ನಾಡಿದ್ದು ಇಡೀ ಜಮೀನೇ ನಂದು ಅಂತ ಬಾವುಟ ಹಾರಿಸ್ತಾನೆ. ಆಗೇನ್ ಮಾಡ್ತೀರಾ? ಇದು ನಿಜಾನಾ? ಗುಡಿಸಲು ಹಾಕಿದ್ದಾನ? ನನ್ ಕಣ್ಣಾರೆ ನಾನೇ ನೋಡಿದ್ದೀನಿ. ತೋರ್ಸು, ಅವನಿಗೆ ತಕ್ಕ ಶಿಕ್ಷೆ ಮಾಡ್ತೀನಿ. ಯಾರೋ ಅದು ಗುಡಿಸಲಲ್ಲಿ? ಯಾರು ಒಳಗೆ ಎಂದೆ? ಯಜಮಾನರು, ಮುನಿಯಪ್ಪ. ಮುನಿಯಪ್ಪ, ನೀನು? ಯಜಮಾನ್ರೆ, ನೀನಾ ಈ ಗುಡಿಸ್ಲು ಹಾಕ್ದೆ? ಹೌದು ಯಜಮಾನ್ರೆ. ಅನ್ನ ಇಟ್ಟ ಮನೆಗೆ ಕನ್ನ ಹಾಕ್ತಾರೆ ಅನ್ನೋ ಮಾತು ಸರಿ ಹೋಯ್ತು. ಇಲ್ಲ ಯಜಮಾನ್ರೆ, ನನ್ನ ಸ್ವಭಾವ ಗೊತ್ತಿದ್ರು ಇಂಥ ತಪ್ಪ ಮಾಡೋದು? ತನಗೂ ಒಂದು ಸ್ವಂತ ಗುಡಿಸ್ಲಿರ್ಲಿ ಅಂತ ಹಾಕೊಂಡಿದ್ದಾನೆ. ಅಯ್ಯೋ, ನಮ್ಮ ಜಮೀನಲ್ಲಿ ನನಗೂ ತಿಳಿದ ಹಾಗೆ, ದೃಷ್ಟಿ ಬಟ್ಟಿಟ್ಟ ಹಾಗೆ ಈ ಗುಡಿಸಲ್ನ ಯಾಕೆ ಹಾಕದೆ? ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರೆಲ್ಲ ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕು. ಅದಕ್ಕೆ ಭಕ್ತರೆಲ್ಲ ಸೇರಿ ಭಜನೆ ಮಾಡೋಕ್ಕೆ ಈ ಗುಡಿಸಲು ಹಾಕಿದ್ದೀನಿ. ಓಹೋ, ಈ ಗುಡಿಸಲು ಹಾಕಿದ್ದಕ್ಕೆ ಒಂದು ಕಾರಣ ಹೇಳ್ತಾ ಇದ್ದಾನೆ. ಈ ಗುಡಿಸಲು ಹಾಕೋಕೆ ಅಪ್ಪಣೆ ಕೊಟ್ಟವ್ರು ಯಾರು? ಅದು ನನ್ನ ಅಪ್ಪಣೆ ಅನುಮತಿ ಇಲ್ಲದೆ ಯಾವುದು ನಡಿಕೂಡ್ದು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ತಪ್ಪು ಮಾಡಿದವರಿಗೆ ಯಾವ ಶಿಕ್ಷೆ ಅಂತಾನು ಗೊತ್ತು ತಾನೆ? ಅದು ಗೊತ್ತೈತೆ. ಅಂದ್ರೆ ಗೊತ್ತಿದ್ದು ತಪ್ಪು ಮಾಡಿದೆ. ನಾರಾಯಣ, ಯಜಮಾನ್ರೆ, ನೀವು ಹೊಡಿಬೇಡಿ. ನಿಮ್ ಕೈ ಗಾಯ ಆಗುತ್ತೆ. ನಿಮ್ ಕೈ ಹುಣ್ಣಾದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ಬೇಕಾದ್ರೆ ಅವರು ಕೋಲ್ಕೊಡಿರಿ, ಅವ್ರು ಹೊಡಿಲಿ ಯಜಮಾನ್ರೆ. ಯಜಮಾನ್ರೆ, ಅಯ್ಯಪ್ಪ, ನಮ್ಮಪ್ಪ, ಅಯ್ಯಪ್ಪ, ಅಯ್ಯಪ್ಪ, ಅಯ್ಯಪ್ಪ. ಮುನಿಯಪ್ಪ, ಅಮ್ಮವ್ರೆ. ಮುನಿಯಪ್ಪ, ಹೇಳ್ಬೇಡ, ಹಾಗೆ ಮಲ್ಕೋ. ಸ್ವಲ್ಪದರಲ್ಲಿ ನಡಿಬಾರ್ದು ನಡೆದೋಯ್ತು. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣಲಾದೆ.
ಇಲ್ಲ ಅಮ್ಮ ಅವ್ರೆ. ಸ್ವಾಮಿ ಪೂಜೆಗೆ ಜಾಗ ಇಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ ಇಲ್ಲಿ ಗುಡಿಸಲು ಹಾಕು ಅಂತ ಅನುಮತಿ ಕೊಟ್ಟವಳೇ ನಾನು. ಅದನ್ನ ಕೊನೆವರೆಗೂ ಅವ್ರ ಹತ್ರ ನೀನು ಹೇಳಲೇ ಇಲ್ವಲ್ಲಪ್ಪ. ಅಮ್ಮ ಅವ್ರೆ, ಯಜಮಾನ್ರ ಮನಸ್ಸು ನಂಗೆ ಗೊತ್ತು. ಅವ್ರ ಕೋಪ ನಿಮ್ಮ ಮೇಲೆ ಬೀಳಬಾರದಲ್ಲವ್ರ. ನಿನ್ನ ಹೊಡೆದ್ಬಿಟ್ಟು ಅವ್ರು ಸಮಾಧಾನವಾಗಿ ಮಲ್ಕೊಂಡಿದ್ದಾರೆ ಅಂದ್ಕೊಂಡಿದೀಯಾ? ದಿಟ್ವಾಗ್ಲು ಯಜಮಾನ್ರನ್ನ ಅಂದ್ಕೊಂಡವ್ರೆ ಅಂತ ನಂಗೆ ಗೊತ್ತು. ಆದ್ರೇನ್ ಮಾಡ್ಲಿ, ಎಲ್ಲನ ನಡೆ ಬರ. ಮುನಿಯಪ್ಪ, ಊಟ ತಂದಿದ್ದೀನಿ, ಔಷಧಿನೂ ಇದೆ, ಹಚ್ಕೊಪ್ಪ. ಆಯ್ತಮ್ಮವ್ರೆ, ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಕ್ಕಿಲ್ಲ. ಬರ್ತೀನಪ್ಪ. ಅಟ್ಬಿದ್ದೆ ಯಜಮಾನ್ರೆ. ಹಾ ಹಾ ತಾವೇನೋ ಬರಕ್ ಹೇಳಿದ್ರಂತೆ. ಹಾ ಕೈ ನೋವು ಹೆಂಗೈತೆ? ಇದೆ ಇದೆ. ಯಜಮಾನ್ರೆ, ಇಷ್ಟಕ್ಕೆಲ್ಲ ಈ ಪಾಪಿನೇ ಕಾರಣ. ದಯವಿಟ್ಟು ಕ್ಷಮಿಸ್ಬಿಡಿ. ಪಾಪನ ಒಬ್ಬರು ಮಾಡಿದ್ರೆ ಸರಿ, ಒಬ್ಬರ ಮೇಲೊಬ್ರು ಮಾಡ್ತಾನೆ ಇದ್ರೆ? ಏನೇ ಆದ್ರೂ ನನ್ನಾಗ ತೊಂದರೆ ಕೊಟ್ಟವನು ಯಾರೂ ಇಲ್ಲ ಯಜಮಾನ್ರೆ. ನೀನು ಎಳ್ಳಷ್ಟು ಮಾಡಿ ನೋಯಿಸಿರಬಹುದು, ಆದರೆ ಬೆಟ್ಟದಷ್ಟು ಮಾಡಿ ಮನಸ್ಸನ್ನೇ ಒಡೆದವರಿದ್ದಾರಲ್ಲ. ಹಂಗ ಯಾರ ಯಜಮಾನ್ರೆ? ಮನಸ್ಸನ್ನ ಮುರಿದೋನು ಹಿಂದೆ ಕತ್ತಲ್ಕೋಣಲ್ಲಿದ್ದಾನೆ. ಹೌದಾ? ನನ್ನ ಕೈ ಗಾಯವಾದರೆ ನಿನ್ನ ಮನಸ್ಸು ನೋಯುತ್ತೆ ಅಂತ ಹೇಳಿದ್ಯಲ್ಲ, ಅದಕ್ಕೆ ಆ ಶಿಕ್ಷೆ ನಿನ್ನ ಕೈಯಲ್ಲಿ ಮಾಡಿಸೋಣ ಅಂತ. ಯಜಮಾನ್ರೆ, ತಗೋ ತಗೋ. ಅಯ್ಯಪ್ಪ, ನಾನು ನಮ್ಮ ಯಜಮಾನ್ ರೆಡಿ ಆಳು, ಅವ್ರು ಹೇಳ್ದಂಗೆ ಮಾಡ್ತೀನಿ. ತಪ್ಪಿದ್ರೆ ನನ್ನ ಕ್ಷಮಿಸು ಅಯ್ಯಪ್ಪ, ನನ್ನ ಕ್ಷಮಿಸು. ಏನ್ ಯೋಚಿಸ್ತೀಯ ಮುನಿಯಪ್ಪ? ಏನಿಲ್ಲ ಯಜಮಾನ್ರೆ, ಏನಿಲ್ಲ ಏನಿಲ್ಲ. ಅಯ್ಯಪ್ಪ, ನೀನೇ ಕಾಪಾಡಬೇಕು. ಮುನಿಯಪ್ಪ, ಯಜಮಾನ್ರೆ, ನೀವ್ ಹೇಳ್ದಂಗೆನೆ ಹೊಡೆದು ಬಿಟ್ಟೆ. ನಿನ್ ಕೈಯೇನು ನೋವಾಗ್ಲಿಲ್ವಲ್ಲ ಮುನಿಯಪ್ಪ? ಯಜಮಾನ್ರೆ, ನೀವ ಯಜಮಾನ್ರೆ? ಯಜಮಾನ್ರೆ, ಅಯ್ಯೋ ಯಜಮಾನ್ರೆ, 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 ಯಜಮಾನ್ರೆ. ಮುನಿಯಪ್ಪ, ನಂಗೆ ಮೊದಲೇ ಹೇಳಿದ್ರೆ ಮುನಿಯಪ್ಪ, ನನ್ನ ಮಾತು ಕೇಳು. ಯಜಮಾನ್ರೆ, ನಾನು ತಪ್ಪಾಡಿದ್ದೆ ಮುನಿಯಪ್ಪ. ಯಜಮಾನ್ರೆ. ಅಯ್ಯೋ, ನೋಡು, ನನ್ನ ದಣಿನೇ ನನ್ನ ಮಾತು ಕೇಳು ಮುನಿಯಪ್ಪ. ಯಜಮಾನ್ರೆ, ಮುನಿಯಪ್ಪ, ಯಜಮಾನ್ರೆ. ಮುನಿಯಪ್ಪ, ಮುನಿಯಪ್ಪ, ಅನ್ನ ಹಾಕಿ ಮುನಿಯಪ್ಪ, ಸಮಾಧಾನ ಮಾಡ್ಕೊ ಮುನಿಯಪ್ಪ. ಅಯ್ಯಪ್ಪ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನೀವೇನ್ ತಪ್ಪು ಮಾಡಿದ್ರಿ ಯಜಮಾನ್ರೆ? ತಪ್ಪೇ ಮಾಡ್ದವನ್ಗೆ ಶಿಕ್ಷೆ ಕೊಟ್ಟಿದ್ದು ದೊಡ್ಡ ತಪ್ಪು. ಯಜಮಾನ್ರೆ, ಹೌದು ಮುನಿಯಪ್ಪ, ಹೌದು. ಗುಡಿಸಲು ನೀನಾಗೇ ಹಾಕ್ಲಿಲ್ಲ, ಲಕ್ಷ್ಮಿ ಅಪ್ಪಣೆ ಕೊಟ್ಟ ಮೇಲೆ ಹಾಕಿದೆ. ಯಜಮಾನಿನ ಸಿಕ್ಸ್ಬಾರ್ದು ಅಂತ ಹೇಳ್ಬಿಟ್ಟು ಸತ್ಯನ ಮುಚ್ಚಿಟ್ಟೆ. ನಿನ್ನಂತ ನಿರಪರಾಧಿನ ಶಿಕ್ಷಿಸಿದ ನಾನು ಶಿಕ್ಷೆ ಗುರಿ ಆಗ್ಬೇಕು ತಾನೆ? ಯಜಮಾನ್ರೆ, ನನ್ನ ಕ್ಷಮಿಸಿ ಬಿಡಿ, ನನ್ನ ಕ್ಷಮಿಸಿಬಿಡಿ ಯಜಮಾನ್ರೆ, ನನ್ನ ಕ್ಷಮಿಸಿಬಿಡಿ, ನನ್ನ ಕ್ಷಮಿಸಿಬಿಡಿ. ಕ್ಷಮಿಸೋ ಅಂತ ತಪ್ಪು ನೀನೇನು ಮಾಡ್ಲಿಲ್ಲ ಮುನಿಯಪ್ಪ. ಕ್ಷಮೆ ಕೇಳಬೇಕಾದವನು ನಾನು ನಾನು
ಹೋಗು ಮುನಿಯಪ್ಪ.